ಗಾಯ್ಸ್, ಇವತ್ತು ನಾನು ಮಾಡುತ್ತಿರುವ ರೆಸಿಪಿ ಏನು ಅಂತಂದರೆ ನುಗ್ಗೆ ಸೊಪ್ಪಿನ ತವೆ ಅಥವಾ ಪಪ್ಪು. ಒಂದೆರಡು ಕಟ್ಟಷ್ಟು ನಾವು ನುಗ್ಗೆ ಸೊಪ್ಪನ್ನ ತೊಗೋಬೇಕು. ನುಗ್ಗೆ ಸೊಪ್ಪನ್ನ ತೊಗೊಂಡು 1 ಕಪ್ಪಷ್ಟು ನಾವು ತೊಗರಿಬೇಳೆನ ತೊಗೋಬೇಕು. ಒಂದು ಸಣ್ಣ ಕಪ್ಪಷ್ಟು ನಾವು ತೊಗೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಬೇಕಂದರೆ ಆಪ್ಷನಲ್ಲು, ತಿನ್ನೋರು ಹಾಕೋಬೋದು, ತಿಂದಿಲ್ದವ್ರು ಬೇಡ. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಇಂಗು. ಈಗ ನಾವು 1 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ವಲ್ಲ, ಅದನ್ನ ತೊಳೆದು ನಾವು ಅದಕ್ಕೆ ನೀರು ಹಾಕಿ ಬೇಯಿಸ್ಕೋಬೇಕು. ಬೇಕಂದರೆ ಅರಿಶಿನ ಹಾಕ್ಕೋಬೋದು. ನಾವು ನೀರು ಹಾಕಿ ನಾವು ಬೇಯಿಸ್ಕೋಬೇಕು. ಅದನ್ನ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಹಿಂಗು. ಆಮೇಲೆ ಬೇಯಿಸ್ಕೊಳ್ಳೋದಕ್ಕೆ ನಾವು ಶುಂಠಿ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿರ್ತೀವಲ್ಲ, ಅದನ್ನೂ ಹಾಕ್ಕೊಂಡ್ಬಿಡ್ಬೇಕು. ಈಗ ನಾವು 1 ಸಿಟಿಯಷ್ಟು ನಾವು ಮಾಡ್ಕೋಬೇಕು. ಬೇಯಕ್ಕಿಟ್ಟಿದ್ದೀವಲ್ಲ, 1 ಸಿಟಿ ಸಾಕು. ಬೇಯಿಸಿಟ್ಕೊಂಡಿರೋ ಬೇಳೆನ ನಾವು ಮಸಿಬೇಕು. ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು. ಚೆನ್ನಾಗಿ ಕ್ಲೀನಾಗಿ ಮಸಿಬೇಕು. ಈಗ ಒಂದು ಪಾತ್ರೆನ ತೊಗೊಂಡು ಒಂದು ಬಟ್ಲನ್ನ, ಅದರಲ್ಲಿ 2 to 3 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾದ್ಮೇಲೆ ನಾವು ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಜೀರಿಗೆನ ಹಾಕ್ಕೋಬೇಕು ಒಂದು ಸ್ವಲ್ಪ, ಆಮೇಲೆ ಇಂಗು. ಈಗ ಒಂದು ಸ್ವಲ್ಪ ಟೊಮೆಟೊನ ಹಾಕ್ಕೋಬೇಕು. ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು ಹಾಕ್ಕೋಬೋದು, ಟೊಮೆಟೊನ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಟೊಮೆಟೊನ ಹಾಕ್ಕೋಬೋದು. ಅದಾದಮೇಲೆ ನಾವು ನುಗ್ಗೆ ಸೊಪ್ಪು ಇಟ್ಕೊಂಡಿರ್ತೀವಲ್ಲ, ಆ ನುಗ್ಗೆ ಸೊಪ್ಪನ್ನ ಹಾಕ್ಕೋಬೇಕು. ತೊಳೆದು ಹಾಕ್ಕೋಬೇಕು. ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಅದನ್ನ ಮಗ್ಗಿಸ್ಕೋಬೇಕು. ನಾವು ಕ್ಲೀನಾಗಿ ಮಗ್ಗಿಸ್ಕೋಬೇಕು. ಬೇಯಬೇಕು ಅದು. ಈಗ ಕ್ಲೀನಾಗಿ ಮಸ್ಕೊಂಡ್ಮೇಲೆ ಕ್ಲೀನಾಗಿ ಬೆಂದಿದೆ ಇದು. ಆಮೇಲೆ ಅವಾಗ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೋಬೇಕು. ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ಕೊಂಡ್ಮೇಲೆ ನಾವು ಇದನ್ನ ಕ್ಲೀನಾಗಿ ಕೈಯಾಡಬೇಕು. ಆಮೇಲೆ ಕುದಿಯಕ್ಕೆ ಬಿಡಬೇಕು ಇದನ್ನ. ಆಮೇಲೆ ಈಗ ಒಂದು ಸಣ್ಣ ಕುದಿ ಬಂದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಆಮೇಲೆ ಕ್ಲೀನಾಗಿ ಕಲಿಸ್ಕೋಬೇಕು, ಕೈಯಾಡಬೇಕು, ಕುದಿಯಕ್ಕೆ ಬಿಡಬೇಕು. ಈಗ ಈ ಥರ ಚೆನ್ನಾಗಿ ಕುದೀತಾ ಇದೆ. ಈಗ ತವೆ ರೆಡಿಯಾಗಿದೆ. ಈ ಥರ ಕುದಿಯಕ್ಕೆ ಬಿಡಬೇಕು. ಈ ಥರ ಚೆನ್ನಾಗಿ ಕುದ್ದ ಮೇಲೆ ಈ ತವೆನ ನಾವು ಅನ್ನಕ್ಕೆ, ಚಪಾತಿಗೆ ಅಥವಾ ಮಸಾಲ ರೊಟ್ಟಿಗೆ ಎಲ್ಲದಕ್ಕೂ ಹಾಕ್ಕೊಂಡು ನಾವು ತಿನ್ಬೋದು ಇದನ್ನ. ಈಗ ತವೆ ರೆಡಿ ಇದು.